ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ಐ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಗಳು ಇಷ್ಟ ಆಗ್ತಾ ಇದೆ, ಹಾಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ. ಇವತ್ತು ಕೂಡ ಅಂಥದೇ ಒಂದು ಯೂಸ್ಫುಲ್ ಅಂಡ್ ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಾನು ಬಂದಿದ್ದೀನಿ. ಮನೆಯಲ್ಲಿ ಈ 3 ವಸ್ತುಗಳಿದ್ರೆ ಮನೆ ಪೂರ್ತಿ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಗುರುಜಿ. ಆ ವಸ್ತುಗಳು ಯಾವ್ಯಾವುದು, ಅದು ಹೇಗೆ ವರ್ಕ್ ಮಾಡುತ್ತೆ, ಮನೆಗೆ ಅದರಿಂದ ಏನೇನೆಲ್ಲ ಉಪಯೋಗಗಳಿರುತ್ತೆ ಅಂತ ಗುರುಜಿಯವ್ರನ್ನ ಕೇಳ್ತಾ ತಿಳ್ಕೊತಾ ಹೋಗೋಣ. ಬನ್ನಿ, ಮೊದಲಿಗೆ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಗುರುಜಿ ನಮಸ್ತೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲ ಸಮಸ್ತ ಜನತೆಗೆ ನಮ್ಮ ASRS ಮನಿ ಮಂತ್ರ ಕನ್ನಡದ ಕಡೆಯಿಂದ ನಮಸ್ಕಾರ. ಗುರುಜಿ, ನೀವ್ ಹೇಳಿದ್ರಿ ಮನೆಯಲ್ಲಿ ಈ 3 ವಸ್ತುಗಳು ಇರ್ಲೇಬೇಕು, ಇದ್ರೆ ಮನೆ ತುಂಬಾನೇ ಸಮೃದ್ಧಿಯಾಗಿರತ್ತೆ ಅಂತ. ಆ ವಸ್ತುಗಳು ಯಾವ್ಯಾವ್ದು ಅಂಡ್ ಹೇಗೆ ಬದಲಾವಣೆ ತರುತ್ತೆ ಮನೆಗೆ ಅಂತ? ಧರ್ಮೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ, ದೈವೋ ರಕ್ಷತಿ ರಕ್ಷಿತಃ, ದುಡ್ಡೋ ರಕ್ಷತಿ ರಕ್ಷಿತಃ, ಯದ್ಭಾವಂ ತದ್ಭವತಿ, ಧನಂ ಮೂಲಂ ಹಿತಂ ಜಗತ್. ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ಇದ್ದೀವಿ, ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ವೃಕ್ಷವನ್ನು ಯಾರು ರಕ್ಷಣೆ ಮಾಡ್ತಾರೆ, ವೃಕ್ಷ 100% ಅವರನ್ನು ರಕ್ಷಣೆ ಮಾಡುತ್ತೆ. ಇದು 100% ಅಲ್ವಾ? ಅದೇ ರೀತಿಯಾಗಿ ಈಗ ಮನೆ ಅಂತಂದ್ರೆ ಮನೆಗೆ ಒಂದು ವಸ್ತು ಇರಬೇಕು, ಕಂಪಲ್ಸರಿ ಇರಲೇಬೇಕಾದಂತ ಒಂದು ವಸ್ತು ಇದೆ. ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಹಿಂದೂ ಧರ್ಮದಿಂದ ಬಂದಂತಹ ಆ ವಸ್ತು ಮನೆಯಲ್ಲಿ ಇರಲೇಬೇಕು ಅಂತ ಹೇಳ್ತೀವಿ. ಯಾವುದು ಅದು ವಸ್ತು ಅಂತಂದಾಗ ಅದು ತುಳಸಿ ಗಿಡ. ಖಂಡಿತ. ಯಾಕೆ ಇಷ್ಟು ಪವಿತ್ರವಾದಂತಹ ಈ ತುಳಸಿ ಗಿಡ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದಾಗ, ಈ ತುಳಸಿ ಗಿಡದಿಂದ ನಮಗೆ ಪ್ರಯೋಜನ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಅಲ್ವಾ? ಯಾವ ರೀತಿ ಪ್ರಯೋಜನ? ನಾವು ಈಗ ಮಾಮೂಲಿಯಾಗಿ ಮನೆ ಮುಂದೆ ಒಂದು ತುಳಸಿ ಗಿಡನ ಇಟ್ಟಿರ್ತೀವಿ. ಅದು ಹೇಗೆ ಅಂತಂದಾಗ ಅದನ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿಡ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವಾಗ ನೀರನ್ನ ಯಾವಾಗ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ, ಮತ್ತೆ ಯಾವಾಗ ಪೂಜೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾವಾಗಲೂ ನಮಗೆ ಇಷ್ಟ ಬಂದಾಗ ಹೋಗಿ ಅದಕ್ಕೆ ಒಂದು ಕಡ್ಡಿ ಹಚ್ತೀವಿ, ಒಂದು ಪೂಜೆ ಮಾಡ್ತೀವಿ, ಅದಕ್ಕೆ ನೀರು ಹಾಕ್ತೀವಿ, ಅಷ್ಟೇ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ನೀವು ಆಚರಣೆ ಮಾಡಿದ್ರೆ ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯಾಗಿರುತ್ತೆ. ಆಗಿರ್ಬೇಕಾಗಿದ್ರೆ ಈಗ ನಾವೊಂದು ಏನು ಹೇಳ್ತಾ ಇದೀವಿ, ಮನೆ ಅಂದ ತಕ್ಷಣ ನಮ್ಗೇನು ಜ್ಞಾಪಕ ಬರಬೇಕು ಅಂದರೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇದನ್ನು ನಾವು ಯಾವಾಗ ನಾವು ಮನಸ್ಸಲ್ಲಿ ಇಟ್ಕೊಂಡು, ಮನೆ ಯಾವ ರೀತಿ ಇರಬೇಕು? ಮಂತ್ರಾಲಯ. ಮನಸ್ಸು ಯಾವ ರೀತಿ ಇರಬೇಕು? ದೇವಾಲಯದಂತೆ ಇರಬೇಕು. ಇಲ್ಲಿ ದೇವ್ರು ಯಾರು? ನಾವೇ. ಅರ್ಥ ಆಯ್ತಾ? ಮನೆ ಮಂತ್ರಾಲಯ ಆಗಿದೆ, ಮನಸ್ಸು ದೇವಾಲಯ ಆಗಿದೆ. ಇಲ್ಲಿ ದೇವ್ರು ಯಾರಪ್ಪ ಅಂದ್ರೆ ನಾವೇ ದೇವರು. ಆ ರೀತಿಯಾಗಿ ನಾವು ಮನೆಯನ್ನ ಇಟ್ಕೊಬೇಕು. ಇಲ್ಲಿ ತುಳಸಿ ಗಿಡಕ್ಕೆ ಬಂದಾಗ ನಾವು ಒಂದು ಆಲೋಚನೆ ಮಾಡ್ಬೇಕು. ಏನಪ್ಪಾ ಅಂತಂದಾಗ, ಈ ತುಳಸಿ ಗಿಡದಲ್ಲಿ ಎಷ್ಟು ಪ್ರಯೋಜನಗಳಿದೆ ಅನ್ನೋದನ್ನ ತಿಳ್ಕೊಬೇಕು. ಈಗ ಒಂದು ತುಳಸಿ ಗಿಡ ಇದೆ, ಆ ತುಳಸಿ ಗಿಡದಿಂದ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಪರಿಶುದ್ಧವಾಗುತ್ತೆ. ಯಾವಾಗ್ಲಾದ್ರೂ ತಿಳ್ಕೊಂಡಿದ್ದೀರಾ ಇದನ್ನ? ಅಲ್ಲಿ ನೆಗೆಟಿವಿಟಿ ಏನಿರುತ್ತೆ ಅದನ್ನೆಲ್ಲ ನಿರ್ಮೂಲನೆ ಮಾಡುತ್ತೆ. ಆ ಮನೆಗೆ ದುಡ್ಡಿನ ಒಂದು ಆಕರ್ಷಣೆಯನ್ನ ಮಾಡುತ್ತೆ. ಅದು ಯಾವಾಗ ಮಾಡುತ್ತೆ ಅಂತಂದಾಗ, ಈಗ ನಮ್ಮ ಎಲ್ಲರ ಮನೆಯಲ್ಲಿ ಮುಂದೆನೂ ತುಳಸಿ ಗಿಡ ಇದೆ ಗುರುಜಿ, ಆದ್ರೆ ಅವ್ರ ಮನೆಗಳಿಗೆಲ್ಲ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬಂದಿರುತ್ತೆ ನಿಮ್ಗೆ. ಆಬ್ವಿಯಸ್ಲಿ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು ನಂದು ಅಲ್ವಾ? ಆಲ್ಮೋಸ್ಟ್ 98% ಎಲ್ಲರೂ ಮನೆ ಮುಂದೆನೂ ತುಳಸಿ ಗಿಡ ಇದ್ದೇ ಇರುತ್ತೆ ಗುರುಜಿ. ಇದೆ, ಆದ್ರೆ ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಅದಕ್ಕೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಏನಾಗ್ತಾ ಇದೆ ಅಂತಂದಾಗ ಆ ಸಮೃದ್ಧಿಯನ್ನ ಎಳಿತಾ ಇಲ್ಲ. ಓಕೆ, ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಕಬ್ಬಿಣದ ರಾಡಿದೆ, ಅದಕ್ಕೆ ಅಯಸ್ಕಾಂತಿ ಶಕ್ತಿಯನ್ನ ನಾವು ಕೊಟ್ಟಾಗ ಅದಕ್ಕೆ 30 kg ತೂಕವನ್ನು ಎತ್ತುವಷ್ಟು ಶಕ್ತಿ ಬರುತ್ತೆ ಅದಕ್ಕೆ. ಖಂಡಿತ. ಅರ್ಥ ಆಯ್ತಾ? ಅದೇ ಆ ಶಕ್ತಿಯನ್ನ ನಿರ್ಮೂಲನೆ ಮಾಡಿದರೆ ಒಂದು ಎಲೆಯನ್ನು ಸಹ ಎತ್ತೋದಿಲ್ಲ ಕಬ್ಬಣ. ನಿಜ. ಅರ್ಥ ಆಯ್ತಾ? ಯಾವುದಕ್ಕೆ ಆಗಲಿ ಆ ಶಕ್ತಿ ಅಂತ ಇದ್ದಾಗ ಅದು ಅಟ್ರಾಕ್ಷನ್ ಮಾಡುತ್ತೆ, ಸೆಳೆಯುತ್ತೆ. ಏನು ಬೇಕಾಗಿದ್ರು ಸೆಳೆಯುವಂತ ಆ ಪವರ್ ಅನ್ನೋದು ಬರುತ್ತೆ. ಇಲ್ಲಿ ನಾವು ಸುಮ್ಮನೆ ತುಳಸಿ ಗಿಡ ಇಟ್ಟಿದ್ದೀವಿ, ಇಲ್ಲಿ ಕಬ್ಬಣ ಒಂದಿದೆ, ಆ ಕಬ್ಬಣದಲ್ಲಿ ಏನು ಕೆಲಸ ನಾವು ಮಾಡ್ತೀವಿ?
ಅರ್ಥ ಆಯ್ತಾ? ಅದನ್ನೇನೋ ಎತ್ಕೊಂಡೋಗಿ ಅಲ್ಲಿ ಇಡ್ಬೋದು ಅಷ್ಟೇ. ನಾವು ಅದರಿಂದ ಪವರನ್ನು ಎಳಿಬೇಕು, ಆ ಆಕರ್ಷಣ ಶಕ್ತಿ ಆ ಕಬ್ಬಿಣಕ್ಕೆ ಬರಬೇಕು ಅಂತಂದಾಗ ಆ ಕಬ್ಬಿಣಕ್ಕೆ ಯಾವ ರೀತಿ ನಾವು ಅಯಸ್ಕಾಂತಿ ಶಕ್ತಿಯನ್ನು ಕೊಡ್ತೀವೋ ಅದೇ ರೀತಿಯಾಗಿ ನಮ್ಮ ತುಳಸಿ ಗಿಡಕ್ಕೆ ನಿಯಮಗಳ ಮುಖಾಂತರ ನಾವು ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ಸಮೃದ್ಧಿಯನ್ನು ಮನೆಗೆ ಅಟ್ರಾಕ್ಟಿವ್ ಆಗಿ ಎಳೆಯುತ್ತೆ. ಓಕೆ. ತುಳಸಿ ಗಿಡ ಒಂದು ಎನರ್ಜಿಯಾಗಿರುತ್ತೆ. ಇನ್ನೊಂದು ಏನಮ್ಮ ಅಂತಂದಾಗ ನಾವು ಸುತ್ತಮುತ್ತಲಿನ ವಾತಾವರಣವನ್ನು ಪರಿಶುದ್ಧ ಮಾಡುತ್ತೆ. ಅದೇ ರೀತಿಯಾಗಿ ಇನ್ನೂ ಏನು ಮಾಡುತ್ತೆ ಅಂತ ನಾವು ನೋಡಿದಾಗ ವಾಸ್ತು ದೋಷಗಳನ್ನು ಪರಿಹಾರ ಮಾಡುತ್ತೆ. ಓಕೆ. ಮನೆ ಯಾವುದೇ ರೀತಿ ಕನ್ಸ್ಟ್ರಕ್ಟ್ ಆಗಿದ್ರು ಕೂಡ ವಾಸ್ತು ದೋಷಗಳನ್ನು ಸರಿಯಾಗಿ ಪೂಜೆ ಮಾಡಿ ನಿಯಮಗಳಿಂದ ಫಾಲೋ ಮಾಡಿದ್ರೆ ಮತ್ತೆ ಮನೆಯಲ್ಲಿ ಶಾಂತಿಯನ್ನ ತರುತ್ತೆ. ನೋಡಿ, ಇದೆಲ್ಲ ನಮಗೆ ಗೊತ್ತೇ ಇರ್ಲಿಲ್ವಲ್ಲ. ಸುಮ್ಮನೆ ಏನೋ ತುಳಸಿ ಗಿಡ ಇಟ್ಟಿದ್ದೀವಿ ಅಷ್ಟೇ. ಮತ್ತೆ ಈಗ ಮನೆಗೆ ಹಣವನ್ನ ಆಕರ್ಷಣೆ ಮಾಡುತ್ತೆ. ತುಳಸಿ ಗಿಡ ಮನೆಗೆ ಹಣವನ್ನು ಆಕರ್ಷಣೆ ಮಾಡುತ್ತಂತೆ. ಇದು ನಮ್ಗೆ ಗೊತ್ತಿಲ್ಲ ಅಲ್ವಾ? ತುಳಸಿ ಗಿಡವನ್ನ ಯಾವ ಕಡೆ ಇಡಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು ಹೌದು ಮೊದಲು. ಅದೇ ರೀತಿಯಾಗಿ ತುಳಸಿ ಗಿಡಕ್ಕೆ ನೀರು ಯಾವಾಗ ಹಾಕ್ಬೇಕು, ನೀರಿನ ಜೊತೆ ಏನಾದರೂ ಹಾಕ್ಬೇಕಾ, ಬರೀ ನೀರೇ ಹಾಕ್ಬೇಕಾ? ನಿಮಗೆ ಗೊತ್ತಿರೋಂಥದ್ದು ನೀರ್ ಮಾತ್ರನೇ ಹಾಕ್ಬೇಕು ಅಂತ ಅಲ್ವಾ? ಅಷ್ಟೇ ಅಲ್ವಾ ಎಲ್ರಿಗೂ ಗೊತ್ತಿರೋದು? ತುಳಸಿ ಗಿಡಕ್ಕೆ ಬರೀ ನೀರು ಹೌದು ಅಲ್ಲ. ಈ ತುಳಸಿ ಗಿಡದ ನೀರಿನ ಜೊತೆಗೆ 1 ಸ್ಪೂನ್ ಹಾಲು, 1 ಸ್ಪೂನ್ ಜೇನುತುಪ್ಪವನ್ನು ಹಾಕ್ಬೇಕು. ಓಕೆ. ಇದು ಯಾವಾಗ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದಾಗ ಇನ್ನ ಯಾವ ಸಮಯದಲ್ಲಿ ಹಾಕ್ಬೇಕು ಅಂತ ಯಾವ ರೀತಿ ಗೊತ್ತಿರುತ್ತೆ? ಖಂಡಿತ ಅಲ್ವಾ? ನಾವು ಯೋಚನೆ ಮಾಡ್ಬೇಕಾಗಿರೋದು ಅಲ್ವಾ? ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಬೇಕಾಗಿದ್ರೆ ನಾವು ಏನನ್ನ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ? ನಾವು ಈ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಒಂದು ಅಫರ್ಮೇಷನ್ ಅನ್ನು ಹೇಳ್ತೀವಿ. ಏನು? ಈ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ತುಳಸಿ ಗಿಡಕ್ಕೆ ನೀರ್ ಹಾಕ್ಬೇಕಾಗಿದ್ರೂ ಸಹ ಅಫರ್ಮೇಷನ್ ಅನ್ನು ಹೇಳ್ತೀವಿ. ಹಾಗೇನಾಗುತ್ತೆ ಅಂತಂದಾಗ ಆ ತುಳಸಿ ಗಿಡ ಯಾವ ರೀತಿ ಬೆಳೀತಾ ಇರುತ್ತೆ ಆ ರೀತಿ ದುಡ್ಡು ಸಂಪತ್ತನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ. ಇದು ಗೊತ್ತಿಲ್ಲ. ನಾವು ಹೋಗಿ ಸುಮ್ಮನೆ ಜಗ್ಗಲ್ಲಿ ತಗೊಂತೀವಿ ನೀರನ್ನ ಗಿಡಕ್ಕೆ ಹಾಕ್ತೀವಿ, ಅಷ್ಟು ಮಾತ್ರನೇ ಗೊತ್ತು ನಮ್ಗೆ, ಬೇರೆ ಏನು ಗೊತ್ತಿಲ್ಲ. ಈಗ ತುಳಸಿ ಗಿಡಕ್ಕೆ ನೀರ್ ಹಾಕುವಾಗ ಒಂದು ಅಫರ್ಮೇಷನ್ ಮಾಡ್ಬೇಕು ಅಂತ ಹೇಳಿದ್ವಿ. ಅದು ಅಫರ್ಮೇಷನ್ ನಾವು ಕೊನೆಯಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಯಾವ ರೀತಿ ನಾವು ಅಫರ್ಮೇಷನ್ ಅನ್ನು ಮಾಡ್ಬೇಕು. ಈಗ ತುಳಸಿ ಗಿಡವನ್ನ ನೀರನ್ನ ಹಾಕಿದ್ರೆ ಪೂಜೆಯನ್ನ ಮಾಡಬೇಕು. ಪೂಜೆಯನ್ನ ಮಾಡಬೇಕಾಗಿದ್ರೆ ತುಳಸಿ ಗಿಡವನ್ನ ಎಲ್ಲಿಟ್ಟಿದ್ದೀವಿ ನಾವು ಅನ್ನೋದನ್ನ ಮೊದಲು ಗಮನಿಸಬೇಕು. ತುಳಸಿ ಗಿಡವನ್ನ ಈಗ ನಿಮಗೆ ಆದರೆ ಉತ್ತರದ ಕಡೆ ಇಡಬೇಕು, ಇಲ್ಲ ಪೂರ್ವದ ಕಡೆ ಇಡಬೇಕು ತುಳಸಿ ಗಿಡವನ್ನ. ಅರ್ಥ ಆಯ್ತಾ? ಅದು ಬಿಟ್ರೆ ಬೇರೆ ಯಾವ ಕಡೆನೂ ಇಡಬಾರ್ದು ತುಳಸಿ ಗಿಡ. ಇದು ಕಂಪಲ್ಸರಿ ರೂಲ್ಸ್. ಇದು ತುಳಸಿ ಗಿಡ ಇತ್ತು ಅಂದ್ರೆ ಇಲ್ಲ ಉತ್ತರದ ಕಡೆ ಇರಬೇಕು, ಇಲ್ಲ ಅಂದ್ರೆ ಪೂರ್ವದ ಕಡೆ ಇರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ತುಳಸಿ ಗಿಡಕ್ಕೆ ಯಾವುದೇ ಬೇರೆ ಬಣ್ಣವನ್ನ ಬಳದಿರಬಾರ್ದು. ಅದು ಬಿಳಿಯಾಗೆ ಕಾಣಿಸ್ಬೇಕು. ಸುತ್ತು ಪಾಟೆ ಏನಿರುತ್ತೆ ಅದು ಬಿಳಿ ಕಲರ್ ಅಲ್ಲೇ ಕಾಣಿಸ್ಬೇಕು. ಆ ಬಿಳಿ ಕೆಮ್ಮಣ್ಣು ಹಚ್ಚೋದು ಮಾಡ್ತಾರಲ್ಲ ತುಂಬಾ ಜನ, ಆತರ ಮಾಡಬಾರ್ದು. ಬಿಳಿ ಬಣ್ಣನೇ ಇರ್ಬೇಕು ಅದಕ್ಕೆ. ನೀವು ಯಾವುದೇ ಪಾಟ್ ತಗೊಂಬನ್ನಿ, ಅದು ಕಲರ್ ಮಾತ್ರ ಬಿಳಿಯಾಗೆ ಇರ್ಬೇಕು, ವೈಟ್ ಆಗೇ ಇರ್ಬೇಕು. ವೈಟ್ ಆಗಿದ್ದಾಗ ಏನ್ ಆಗುತ್ತೆ ಅಂತಂದಾಗ ನಿರ್ಮಲ ಸ್ಥಿತಿಯಿಂದ ನಮ್ಮ ಮನೆಗೆ ದುಡ್ಡು ಸಂಪತ್ತನ್ನ ಆಕರ್ಷಣೆ ಮಾಡುತ್ತೆ. ಅದೇ ರೀತಿಯಾಗಿ ಈಗ ತುಳಸಿ ಗಿಡಕ್ಕೆ ನಾವು ಸಿಂಧೂರವನ್ನು ಇಡಬೇಕಾ, ಕುಂಕುಮವನ್ನು ಇಡಬೇಕಾ, ಅರಿಶಿನ ಇಡಬೇಕಾ, ಗಂಧ ಇಡಬೇಕಾ? ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಅಲ್ವಾ? ಇಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಗೆ ಪ್ರಿಯಕರವಾದದ್ದು, ಇಷ್ಟವಾದಂತಹ ಹೂವ ಏನಾದರೂ ಇದೆ ಅಂತಂದ್ರೆ ಅದೇ ತುಳಸಿ ಅಂತ. ಅರ್ಥ ಆಯ್ತಾ? ಅದನ್ನ ಲಕ್ಷ್ಮಿಯ ರೂಪ ಅಂತ ನಾವು ಹೇಳ್ತೀವಿ. ಹಾಗಾಗಿ ತುಳಸಿಗೆ ನೀವು ಅರಿಶಿಣ ಕುಂಕುಮವನ್ನ ಇಡಿ. ಆದರೆ ಎಲ್ಲಾದರೂ ಸ್ವಲ್ಪನಾದರೂ ಆ ಗಿಡಕ್ಕೆ ತಾಕುವ ರೀತಿನಲ್ಲಿ, ಆ ಗಿಡಕ್ಕೆ ಮುಟ್ಟುವ ರೀತಿನಲ್ಲಿ ಒಂದು ಸ್ವಲ್ಪ ಸಿಂಧೂರವನ್ನು ಇಡಬೇಕು. ಆ ಸಿಂಧೂರವನ್ನು ನೀವು ಯಾವಾಗ ಇಡ್ತೀರಾ ಆ ದುಡ್ಡು ಸಂಪತ್ತನ್ನ ಆಕರ್ಷಣೆ ಮಾಡ್ತಾರೆ. ಅಂದ್ರೆ ಕೇಸರಿ ಬಣ್ಣದ ಭಂಡಾರ ಬರುತ್ತಲ್ಲ ಅದು ಸಿಂಧೂರ. ಅದನ್ನ ಇಡಬೇಕು ತುಳಸಿ ಗಿಡಕ್ಕೆ. ಅದನ್ನ ಒಂಚೂರು ಇಟ್ಟಾಗ ಏನಾಗುತ್ತೆ ಅಂತಂದಾಗ ನಮಗೆ ದುಡ್ಡು ಸಂಪತ್ತು ಐಶ್ವರ್ಯವನ್ನ ಆಕರ್ಷಣೆ ಮಾಡುತ್ತೆ. ಇದು ಯಾರಿಗಾದ್ರೂ ಗೊತ್ತಿದೆಯಾ? ಇದು ತಂತ್ರ. ಇದು ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲ ತಂತ್ರಗಳು.
ಅರ್ಥ ಆಯ್ತಾ? ಆಮೇಲೆ ಇದು ಬರೀ ನೀರು ಹಾಕೋದಲ್ಲ, ನೀರಿನ ಜೊತೆಗೆ 1 ಸ್ಪೂನ್ ಹಾಲು, 1 ಸ್ಪೂನ್ ಜೇನುತುಪ್ಪ. ಇದು ಯಾವಾಗ್ಲೂ ಹಾಕ್ಬೇಕಾ ಅಂತ ಕೆಲವರಲ್ಲಿ ಪ್ರಶ್ನೆ ಬಂದಿರುತ್ತೆ. ನಾವು ಈಗ ನೀರು ಅಂದ್ರೆ ನಾವು ದಿನ ಇಲ್ಲ ದಿನ ತಪ್ಪಿ ದಿನ ಹಾಕ್ತಿವಿ ಗುರುಜಿ, ನಾವು ಇದನ್ನ ಯಾವಾಗ್ಲೂ ಹಾಕ್ಬೇಕಾಗಿಲ್ಲ. ಇದು ಬರೀ ಶುಕ್ರವಾರ ದಿವಸ ಮಾತ್ರ. ಪ್ರತಿ ಶುಕ್ರವಾರ ದಿವಸ ಮಾತ್ರ 1 ಸ್ಪೂನ್ ಹಾಲು, 1 ಸ್ಪೂನ್ ಜೇನುತುಪ್ಪವನ್ನ ನೀವು ಹಾಕಿದ್ರೆ ನಿಮಗೆ ಏನು ಕೇಳಿದ್ರೂ ಓಕೆ, ಸೂಪರ್. ಅರ್ಥ ಆಯ್ತಾ? ಆಮೇಲೆ ಇದು ಮಾಡಿದ್ವಿ, ಇದೆಲ್ಲ ಆಯ್ತು. ಇದನ್ನ ಸ್ವಲ್ಪ ತಿಳ್ಕೊಂಡಿದ್ದೀವಿ ನಾವು ಅಲ್ವಾ, ಯಾವ ಕಡೆ ಇಡಬೇಕು, ಯಾವ ರೀತಿ ಅರ್ಶಿನ ಕುಂಕುಮ ಇಡಬೇಕಾ, ಗಂಧ ಇಡಬೇಕಾ, ಇದು ನಾವು ತಿಳ್ಕೊಂಡಿದ್ದೀವಿ. ಆಮೇಲೆ ತುಳಸಿ ಎಲ್ಲ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇಲ್ಲಿ ಒಂದು ತುಳಸಿಯ ಮಂತ್ರ ಇದೆ, ಇದನ್ನ ಹೇಳ್ಬೇಕಾಗುತ್ತೆ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ವರ್ಧಿನಿ ಅಧಿಕ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮಸ್ತುತೆ. ಈ ಮಂತ್ರವನ್ನ ಹೇಳಿದ್ದೆ ಆದರೆ ತುಳಸಿಗೆ ತುಂಬಾ ಇಷ್ಟವಾದ ಮಂತ್ರ. ಈ ಮಂತ್ರವನ್ನ ಹೇಳಿದ್ರೆ ನೀವು ಏನು ಕೇಳ್ತೀರ ಅದನ್ನ ಕೊಡುತ್ತೆ. ಇದರ ಜೊತೆನಲ್ಲಿ ನೀವೊಂದು ಅಫರ್ಮೇಷನ್ ಅನ್ನ ಮಾಡಬೇಕು. ಏನು ಅಫರ್ಮೇಷನ್ ಅನ್ನ ಮಾಡಬೇಕು ಅಂತಂದಾಗ, ನೀನು ಯಾವ ರೀತಿ ಬೆಳಿತೀಯ ಆ ರೀತಿ ನಮ್ಮ ಮನೆಗೆ ದುಡ್ಡು ಸಂಪತ್ತು ಐಶ್ವರ್ಯವನ್ನ ಸಮೃದ್ಧಿ ಮಾಡು. ನೀನು ಯಾವ ರೀತಿ ಬೆಳೀತಾ ಇದೀಯಾ ಆ ರೀತಿಯಾಗಿ ನಮ್ಮ ಮನೆಯಲ್ಲಿ ದುಡ್ಡು ಸಂಪತ್ತು ಐಶ್ವರ್ಯವನ್ನ ಬೆಳೆಸು ಅಂತ ಅಫರ್ಮೇಷನ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಸದಾ ದುಡ್ಡು ಸಂಪತ್ತು ಐಶ್ವರ್ಯ ಅನ್ನೋದು ತುಂಬಿರುತ್ತೆ. ನಂತರ ನಾವು ಇನ್ನೊಂದು ಏನನ್ನ ನಾವು ಗಮನಿಸಬೇಕು ಅಂತಂದಾಗ, ತುಳಸಿ ಗಿಡಕ್ಕೆ ಯಾವಾಗಲೂ ಅಷ್ಟೇ ನೀವು ನೀರು ಯಾವಾಗ ಹಾಕ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾವಾಗಂದ್ರೆ ಅವಾಗ ನೀರು ಹಾಕ್ತಾರೆ, ಹಾಕ್ಬಾರ್ದು. ಅದು ಯಾವಾಗ ಹಾಕ್ಬೇಕು ಅಂದ್ರೆ, ನೀವು ಇನ್ನೇನು 1 ಗಂಟೆ ನಂತರ ಪೂಜೆ ಮಾಡ್ತೀರಾ ಇಲ್ಲ 2 ಗಂಟೆ ನಂತರ ಪೂಜೆ ಮಾಡ್ತೀರಾ, ಮೊದಲೇ ನೀರನ್ನ ಹಾಕಿರ್ಬೇಕು. ಅರ್ಥ ಆಯ್ತಾ? ಪೂಜೆ ಮಾಡಿದ ಮೇಲೆ ನೀರು ಹಾಕ್ಬಾರ್ದು. ಮೊದಲೇ ನೀರನ್ನ ಹಾಕ್ಬೇಕು, ಆಮೇಲೆ ಪೂಜೆಯನ್ನ ಮಾಡಬೇಕು. ನಿಮಗೆ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ. ಈಗ ಇನ್ನೂ 2 ವಸ್ತುಗಳು ಯಾವುದು ಅಂತ ನಾವು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಖಂಡಿತ ಗುರುಜಿ. ಇದನ್ನ ಫಸ್ಟ್ ನಮ್ಮ ಜನತೆ ಇದನ್ನ ಫಾಲೋ ಮಾಡಲಿ. ತುಂಬಾನೇ ಧನ್ಯವಾದಗಳು. ಇವತ್ತು ಕೂಡ ತುಂಬಾನೇ ಸುಲಭವಾಗಿ ನಾವು ಎವ್ರಿಡೇ ನೋಡ್ತಾ ಇರ್ತೀವಿ ತುಳಸಿ ಗಿಡ ನಮ್ಮ ಮನೆ ಮುಂದೆ. ಅದನ್ನ ಯಾವ್ಯಾವ ರೀತಿ ಅಫರ್ಮೇಷನ್ಸ್ ಮಾಡ್ಕೊಂಡು ಯಾವ್ಯಾವ ರೀತಿ ಪೂಜೆ ಮಾಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬಾನೇ ಧನ್ಯವಾದಗಳು ಗುರೂಜಿ. ಇದೇ ರೀತಿಯ ವಿಶೇಷವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ತುಂಬಾನೇ ಡೌಟ್ಸ್ಗಳು ಬರಬಹುದು ನಿಮಗೆ ಮಧ್ಯದಲ್ಲಿ. ಓಕೆ, ಯಾವ ಟೈಮಲ್ಲಿ ಹಾಕಬೇಕು ನೀರನ್ನ, ಅಥವಾ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡಿ ಪೂಜೆ ಮಾಡಬೇಕು ಅಂತ ಆ ಥರ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ಸ್ ಕೂಡ ಮಾಡಬಹುದು. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಚಿಕ್ಕ ಚಿಕ್ಕ ಸಿಂಪಲ್ ಆದ ತಂತ್ರಗಳನ್ನ ಬಳಸ್ಕೊಂಡು ನೀವು ಲೈಫ್ನ ಚೆನ್ನಾಗಿ ಮಾಡ್ಕೋಬೇಕಂತ ಇದ್ರೆ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡೋದು ಮಿಸ್ ಮಾಡ್ಕೋಬೇಡಿ. ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಎಲ್ರಿಗೂ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಪದಾರ್ಥಗಳು ಯಾವುದು ಅದು ಅನ್ನೋದನ್ನ ಅದ್ರ ಬಗ್ಗೆ ಸುವಿಸ್ತಾರವಾಗಿ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಈ ತಂತ್ರವನ್ನು ಫಾಲೋ ಮಾಡಿ ನಿಮ್ಮ ಮನೆಗೆ ದುಡ್ಡು ಸಂಪತ್ತು ಐಶ್ವರ್ಯ ಎಲ್ಲ ಬರಲಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋಗಳು ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ಆಗ ನಾವು ಇನ್ನೂ ತಂತ್ರಗಳನ್ನು ಹೆಚ್ಚಾಗಿ ಮಾಡಿ.